ಯಕ್ಷಗಾನ ಕಲೆ, ಗೊಂಬೆ ಆಟ ಪರಂಪರೆ ಇವುಗಳ ಉಳಿವಿನ ಬಗ್ಗೆ ತಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಈ ಒಂದು ಕಲೆಯನ್ನು ಸುಮಾರು 5 ದಶಕಗಳಿಗೂ ಸಹ ಮಿಗಿಲಾಗಿ ಉಳಿಸಿ ಬೆಳೆಸಿ ತಮ್ಮ ಒಂದು ಸರ್ವಸ್ವವನ್ನೇ ಸಹ ಈ ಒಂದು ಕಲೆಯನ್ನು ಉಳಿಸುವ ಉದ್ದೇಶದಲ್ಲಿ ತ್ಯಾಗ ಮಾಡಿರತಕ್ಕಂಥ ಹಾಗೂ ಪಾರ್ತಿ ಸುಬ್ಬ ಪ್ರಶಸ್ತಿಗೆ ಆಯ್ಕೆಯಾಗಿ ಈ ಒಂದು ಗ್ರಾಮಕ್ಕೆ ಮತ್ತು ಗುಂಡ್ಲುಪೇಟೆ ತಾಲೂಕಿಗೆ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಹಿರಿಮೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಕಬ್ಬಳ್ಳಿ ಗ್ರಾಮದ ವಯೋವೃದ್ಧರಾಗಿರ್ತಕ್ಕಂಥ ಯಕ್ಷಗಾನ ಪರಂಪರೆಯ ಒಂದು ಅದ್ಭುತ ಶಕ್ತಿ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗಲಾರದು. ಇಂಥ ಒಂದು ಮಹಾನ್ ಹಿರಿಯ ಚೇತನ ಸನ್ಮಾನ್ಯ ಶ್ರೀ ಕಬ್ಬಳ್ಳಿ ಬಂಗಾರಚಾರ್ ಅವರನ್ನು ಈ ದಿನ ನಾವು ಭೇಟಿ ಮಾಡಿ ಅವರ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಅವರಿಗೆ ಒಂದು ಸುಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಾವು ನಿಮ್ಮ ಯಕ್ಷಗಾನ ಪರಂಪರೆ ಮತ್ತೆ ನಿಮ್ಮ ಗೊಂಬಾಟದ ಪರಂಪರೆ ಬಗ್ಗೆ, ನೀವು ಈ ಸಮಾಜಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ ಬಗ್ಗೆ ನಿಮ್ಮ ಸಂದರ್ಶನ ಮಾಡಕ್ ಬಂದಿದ್ದೀವಿ. ನಿಮಗೆ ಹೃತ್ಪೂರ್ವಕವಾದಂತ ಸ್ವಾಗತ. ಯಜಮಾನ್ರೆ, ತಮಗೆ ವಯಸ್ಸು ಎಷ್ಟಾಗಿರ್ಬೋದು? ವಯಸ್ಸು ನಮ್ದು ಸ್ಕೂಲ್ ಡೇಟ್ ಆಫ್ 38ನೇ ಇಸ್ವಿ. ಈಗ 81 ಏಜ್ ನಡೀತಾ ಇದೆ. 82ನೇ ಇಸ್ವಿ ಕಾಲ ಹಾಕಿದ್ದೀರಿ. 80. ಆರೋಗ್ಯ ಹೆಂಗಿದೆ? ಆರೋಗ್ಯ ಪರವಾಗಿಲ್ಲ ಸರ್. ಭಗವಾನ್ ಚೆನ್ನಾಗಿಟ್ಟಿರ್ಲಿ. ಆರೋಗ್ಯ ಪರವಾಗಿಲ್ಲ. ಬಂಗಾರಾಚಾರ್ಯ, ಈ ಗೊಂಬೆ ಆಟ ಪರಂಪರೆ ಮತ್ತೆ ಮೂಡ್ಲಪಾಯಿ ಯಕ್ಷಗಾನಗಳು ಇವು ನಿಮ್ಮ ಮೇಲೆ ಇದರಲ್ಲಿ ನೀವು ಆಳವಾದ ಅಭ್ಯಾಸವನ್ನ ಮಾಡಿದ್ರಿ. ಇದು ನಿಮ್ಮ ಮೇಲೆ ಪ್ರೇರೇಪಣೆ ಆಗೋದಕ್ಕೆ ಕಾರಣ ಏನು? ನಮ್ಮ ತಾತ ಪುಟ್ಟಾಚಾರ್ಯರು, ಅವರು ಬಹಳ ದೊಡ್ಡ ಕಲಾವಿದರು. ನಮ್ಮ ತಂದೆ ತಿಮ್ಮಾಚಾರ್ಯರು, ಅವರು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಅವರು ವಿದ್ಯದಲ್ಲಿ ಯಕ್ಷಗಾನದಲ್ಲಿ ಅವರು. ನಾನು 7ನೇ ಕ್ಲಾಸು ಮಿಡ್ಲ್ ಸ್ಕೂಲು ಅಲ್ಲಿ ಬಿಟ್ಬಿಟ್ಟು ನಮ್ಮ ತಂದೆಯವರು ನನಗೆ ವಿದ್ಯೆಯನ್ನು ಹೇಳ್ಕೊಟ್ರು. ಯಕ್ಷಗಾನ ಮೃದಂಗ ಬಾರಿಸೋದು ಎಲ್ಲ, ಯಕ್ಷಗಾನ ರಾಗಗಳು ಎಲ್ಲ ಹೇಳ್ಕೊಟ್ರು. ಹಾಗಾದ್ರೆ ಈ ಕಲೆ ನಿಮಗೆ ನಿಮ್ಮ ತಂದೆಯವ್ರ ಮುಖಾಂತರ ಬಂತು? ನಮ್ಮ ತಂದೆಯವರೇ ನನಗೆ. ನಾನು 18 ವರ್ಷಕ್ಕೆ ಅವ್ರ ಎದುರಿಗೆ, ನಮ್ಮ ತಂದೆಯವ್ರ ಎದುರಿಗೆ 10 ವರ್ಷ ಚೆನ್ನಾಗಿ ಬಾರಿಸ್ದೆ. ಆವಾಗ ನಮ್ಮ ತಂದೆಯವರು ನನ್ನ ಹೆಸರು ಉಳ್ಕೊಂಬಿಡ್ತು. ಪ್ರಾಕ್ಟೀಸು ಮಾಡಲಿಲ್ಲ ನೀನು ಅಂದ್ಬಿಟ್ಟು ಹೇಳಿ ಅವರು ನನಗೆ ಗೊಂಬೆ ಆಟ, ಸುಸ್ತೂರು ಗೊಂಬೆ ಆಟ, ಸತ್ಯ ಹರಿಶ್ಚಂದ್ರ, ಅದನ್ನು ಪ್ರಾಕ್ಟೀಸು ನನಗೆ ಚೆನ್ನಾಗಿ ಎಲ್ಲ ಕೊಟ್ಟರು. ನಾನು ನಮ್ಮ ರಕ್ತ ಸಂಬಂಧ, ನಮ್ಮ ದಾಯಿಗಳು ಎಲ್ಲ ಸೇರಿ ಗೊಂಬೆ ಆಟವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಗಣೇಶನ ಫಂಕ್ಷನ್ನು ಅಂದರೆ ದಿನಾ ಫಂಕ್ಷನ್ನು. ಆವಾಗ ಗಣೇಶನ ಫಂಕ್ಷನ್ನು ದಿನ ಯಕ್ಷಗಾನ ಹೋಯ್ತಾಯಿದ್ದು. ಇವಾಗಲೂ ನನ್ನ ಮಗ ಮಲ್ಲೂಚಾರಿ, ಅವನಿಗೂ ಪ್ರಾಕ್ಟೀಸ್ ಕೊಡ್ತಾವನಿ. ಇವಾಗ ಗೊಂಬೆ ಆಟನ ನಮ್ಮ ಹುಡುಗರಿಗೆ, ನಮ್ಮ ಕಲಾವಿದರು, ನಮ್ಮ ದಾಯಿಗಳು, ನಮ್ಮ ರಕ್ಷ ಸಂಬಂಧ ಅವ್ರಿಗೆ ಪ್ರಾಕ್ಟೀಸನ್ನು ಇವಾಗ ಕೊಡ್ತಾವನಿ. ನಾಟಕ ಕುರುಕ್ಷೇತ್ರ, ರಾಜಶಿವಾಗ ಅವೆಲ್ಲವೇ ನಾಟಕ. ಆವಾಗ ಕುರುಕ್ಷೇತ್ರದಲ್ಲಿ ಕರ್ಣನ ಪಾತ್ರನೂ ನಾನು ಮಾಡಿದ್ದೆ. ಅಂದರೆ ತಮಗೆ ಈ ಕಲೆನಲ್ಲಿ ಒಂದು 60 ವರ್ಷಕ್ಕೆ ಮಿಗಿಲಾಗಿ ಅನುಭವ ಇದೆ ಅಂತ? ಅಲ್ಲೇ 60 ಮೇಲೆ. ಈ ಯಕ್ಷಗಾನ ಮತ್ತೆ ಗೊಂಬೆಯಾಟ ಪರಂಪರೆನ ನಿಮಗೆ ಕಲಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ನಮ್ಮ ತಂದೆಯವರು ಭಾಳ ಶಿಕ್ಷೆ, ಅವರು ದೊಡ್ಡ, ಅವರು ಕಲೀಲೇಬೇಕು ಅಂತ ನಮ್ಮ ತಂದೆಯವರು ಯಾವಾಗಲೂ ನನಗೆ ಏಟಿ ಹೊರತಿದ್ರು, ಅರಿಕಡಿ ಏಟಿ. ಅವರು ಚೆನ್ನಾಗಿ ಪ್ರಾಕ್ಟೀಸ್ ತಗೊಳ್ಳದೇ ಇದ್ದರೆ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು. ಅಂದ್ರೆ ನಿಮ್ಮ ತಂದೆಯವ್ರ ಒತ್ತಾಸೆ ಮೇಲೆ ನೀವು ಕಲಿಬೇಕು ಅನ್ನೋದು, ಆದ್ರೂ ನಿಮ್ಗೆ ಆಸಕ್ತಿ ಇತ್ತು ಕಲಿಬೇಕು ಅಂತ? ಆಸಕ್ತಿ ಇತ್ತು. ಅವರು ಹೇಳ್ತಿದ್ದಾಗ, ಪ್ರಾಕ್ಟೀಸ್ ಕೊಡ್ತಿದ್ದಾಗ, ಅವರು ಎಲ್ಲರೂ ಪ್ರಾಕ್ಟೀಸ್ ಕೊಡ್ತಿದ್ರಲ್ಲ ಯಕ್ಷಗಾನದವ್ರಿಗೆ. ಆವಾಗ ಹೋಗಿ ಕೂತ್ಕೊಳ್ತಾ ಇದ್ದೀನಿ ನಾನು. ಒಂದು ನಿಕ್ಕರ್ ಹಾಕೊಂಡು ಹೋಗಿ ಕೂತ್ಕೊಳ್ತಾ ಇದ್ದೆ. ಆವಾಗ ನೋಡಿ ನಿಮ್ಮ ಮಗ ಬಂದ ನೋಡಿ ಅಂತ ನಿಮ್ಮಂಥವ್ರು ಹೇಳಿ ಒಂದು ಸ್ವಲ್ಪ ಕೊಡಿ ಅವ್ರಿಗೂ ಮೃದಂಗನ ಅಂತ. ಅವರು ಕೆಲ್ಸಕ್ಕೆ ಹೋದಾಗ ನಾನು ಮೃದಂಗ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ. ಅವರು ಹಾಡು ಹೇಳಿದಾಗ ಬಾಡಿಸ್ಬಿಟ್ಟು, ನೋಡಿದ್ರೆ
ಇವಾಗಲೇ ಈ ವಯಸ್ಸಲ್ಲಿ 15 ವರ್ಷಕ್ಕೆ ಬಾರಿಸಿದ್ರು ಅಂತ ನಮ್ಮ ತಂದೆ. ಅಂದ್ರೆ ನಿಮ್ಮ ತಂದೆಯನ್ನ ಮೆಚ್ಚುಗೆಯನ್ನ ಈ ಕಲೆ ವಿಚಾರದಲ್ಲಿ ನೀವು ಪಡ್ಕೊಂಡ್ರೆ ಸಣ್ಣ ವಯಸ್ಸಿನಲ್ಲೇ. ಸಣ್ಣ ವಯಸ್ಸಲ್ಲಿ ನಿಮ್ ಕುಟುಂಬದಲ್ಲಿ ಇದಕ್ಕೇನಾದ್ರು ಹಿನ್ನೆಲೆ ಇದೆಯಾ ಈ ಕಲೆಗೆ? ನಿಮ್ ಎಷ್ಟು ತಲೆಮಾರಿನಿಂದ ಈ ಕಲೆನ ನಿಮ್ಮ ಕುಟುಂಬದವರು ನಡ್ಸ್ಕೊಂಡ್ ಬಂದಿದ್ದಾರೆ? ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಮ್ಮ ತಂದೆ ಪುಟ್ಟಾಚಾರ್ಯರು ಅಂತ ಅವರು ದೊಡ್ಡ ಕಲಾವಿದರು. ಪುಟ್ಟಾಚಾರ್ಯರು, ಒತ್ತದಾಸಾಚಾರ್ಯರು, ಕಾಲಾಚಾರ್ಯರು, 3 ಜನ ನನ್ನ ತಮ್ಮಿಂದ್ರಂತ ಅವರು. ನಮ್ಮ ಹುಟ್ಟಿದವರು, ನಮ್ಮ ದಾಯಿದವರು. ಆವಾಗಲೇ 12 ವರ್ಷಕ್ಕೆ ಅವರು ನಮ್ಮ ತಾತ ನಮ್ಮ ತಂದೆಯವ್ರಿಗೆ ಪ್ರಾಕ್ಟೀಸ್ ಕೊಟ್ಟರು. ಆವಾಗ ಈ ಕಲೆನ ನೀವು ಕಲೆಗೋಸ್ಕರನೇ ಕಲ್ತ್ರೋ ಅಥವಾ ಜೀವನಕ್ಕೋಸ್ಕರ ಏನಾದ್ರು ಜೀವನೋಪಾಯಕ್ಕೋಸ್ಕರ ಈ ಕಲೆ ಕಲ್ತ್ರ ನೀವು? ಕಲೆ ನಮ್ಮ ಮನಸ್ಥಾನ ಇತ್ತಲ್ಲ ಹಿಂದೆ. ನಿಮ್ಮ ಮನೆತನದ ಪರಂಪರೆ ಉಳಿಸೋ ಉದ್ದೇಶಕ್ಕೋಸ್ಕರವಾಗಿ ನಾನು ಪ್ರಾಕ್ಟೀಸ್ ತಕೊಂಬಿಟ್ಟೆ. ಯಜಮಾನ್ರೆ, ಈ 84ರ ಇಳಿ ವಯಸ್ಸಿನ ಮುಸ್ಸಂಜೆನಲ್ಲೂ ಸಹ ಈ ಒಂದು ಶಕ್ತಿಶಾಲಿಯಾಗಿ ಹಾಡನ್ನ ಆಡ್ಬೇಕಾದ್ರೆ ಬಹುಶಃ ನಿಮ್ಗೆ ಈ ಕಲೆ ಬಗ್ಗೆ ಇರ್ತಕ್ಕಂತ ಆಸಕ್ತಿ ಏನು, ಆ ವ್ಯಾಮೋಹ ಏನು ಅಂತಕ್ಕಂಥದ್ದು ಈಗ ತಾನೇ ನಿಮ್ಮ ಒಂದು ಪ್ರದರ್ಶನದಿಂದ ನಮ್ಗೆಲ್ರಿಗೂ ಸಹ ಗೊತ್ತಾಗಿದೆ. ಹಾಗೆ ನಿಮ್ಮ ಹಿಮ್ಮೇಳ್ದವ್ರು ಇದಾರಲ್ಲ, ಇವ್ರು ಯಾರ್ಯಾರು ಅಂತ ಪರಿಚಯ ಮಾಡ್ಕೊಡ್ತೀರಾ ದಯಮಾಡಿ? ಇವರು ಅವರು ನಮ್ಮ ದಾಯಿಗಳು ಸಹ ಎಲ್ಲ ರಕ್ಷಾಮಂತ. ಅವ್ರ ಹೆಸರುಗಳು? ಅವ್ರ ಹೆಸರು ಚಿಂತಾಮಾಚಾರ್ಯ ಅಂತ. ಇವರು ನಮಸ್ಕಾರ ಯಜಮಾನ್ರೆ. ಇವರು ಬ್ರಹ್ಮಾಚಾರ್ಯರು. ನಮಸ್ಕಾರ ಬ್ರಹ್ಮಾಚಾರ್ಯ. ಅವರು ಸೋಮಣ್ಣಾಚಾರ್ಯ. ನಮಸ್ಕಾರ. ಅವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೇ ಇವರೆಲ್ಲ. ನಿಮ್ಮೇಳ ರಕ್ಷಾಮಂತ ನಮ್ಮ ಬಂಗಾರಾಚಾರ್ಯರ ತಾಳಿಕೆ ಬಹಳ ಸುಶ್ರಾವ್ಯವಾಗಿ ಚೆನ್ನಾಗಿತ್ತು. ನಮ್ಮೆಲ್ರಿಗೂ ಸಹ ವಂದನೆಗಳು. ಹಾಗೆ ಈ ಬಯಲಾಟದ ಬಗ್ಗೆ ಹೇಳ್ತಾರೆ. ಈ ಬಯಲಾಟದಲ್ಲಿ ಬಯಲಾಟ ಯಕ್ಷಗಾನ, ಅದ್ರಲ್ಲಿ ಯಾವ್ದಾದ್ರು ಒಂದು ನುಡಿತ ತೋರ್ಸಕ್ಕಾಗತ್ತೆ ಈಗ ಬಯಲಾಟದಲ್ಲಿ? ಯಾವ್ದು ಹೇಳ್ತೀರಿ? ಅದು ಈ ವಾಲಿ ಸುಗ್ರೀವನ ಕಾಲದಲ್ಲಿ ರಾಮ ಲಕ್ಷ್ಮಣರು ಫಸ್ಟ್ ಬರ್ತಾರೆ. ರಾಮ ಲಕ್ಷ್ಮಣರು ಅದೊಂದು ತುಣುಕನ್ನ ನಮ್ಗೊಂಚೂರು ತೋರ್ಸ್ಕೊಡಕ್ಕಾದ್ದ? ಆಯ್ತು ಸರ್, ಮಾಡಿ. ಆಯ್ತು. ಕಮಲ ಧಿವಾಂಕರ ಜಲದಾಕ್ಷ ನಿಗಮೋಚರ ನಿತ್ಯ ನೀಖರುಳರಿ ಪರೆಯಮ್ಮನೋ ಪಾಕಾಯಿ ಮುಖಾರ್ಜಿತಾಮಿ ತ್ವಯನೇ ಜಯ ಜಯ ಗೋಪಿ ಪುತ್ರನೇ, ಜಯ ರಾಕ್ಷಸಮಲ ವಿಭಂಗ ಗರುಡ ತುರಂಗ, ಜಯ ಜಯ ಗೋಪೀಚಾರನೆ, ಜಯ ಜಯ ನಮನಿತ ಚೋರ ಸುಗುಣೋದ್ಧಾರ, ಹೇ ಯಕ್ಷುಪುರೇಶನೆ ರಕ್ಷಿಸಮ್ಮನೋ.
ಧನ್ಯವಾದಗಳು. ಗೊಂಬೆ ಆಟ ಪರಂಪರೆನಲ್ಲಿ ಹೌದು ಈ ಗೊಂಬೆ ಕುಣಿತಗಳನ್ನ ನೀವು ವ್ಯವಸ್ಥೆ ಮಾಡಿದಿರಿ, ಹೌದು. ಹಲವಾರು ನಾಟಕಗಳನ್ನ ಆಡಿದಿರಿ. ಹೌದು. ಯಾವ್ಯಾವ ನಾಟಕಗಳನ್ನ ನೀವು ತರಬೇತಿ ಕೊಟ್ಟಿದ್ದೀರಿ ಬಂಗಾರಾಚಾರ್ಯ? ನಮ್ಮ ತಂದೆಯವರು ಅವೆಲ್ಲ ಸುಭದ್ರ ಕಲ್ಯಾಣ, ಅವೆಲ್ಲ ಐರಾವತ ಅದೆಲ್ಲ ಮಾಡ್ತಾಯಿದ್ರು ಸರ್. ಅದು ನಮಗೆ ಸುಭದ್ರ ಕಲ್ಯಾಣ ಐರಾವತ ಪ್ರಾಕ್ಟೀಸ್ ಕೊಡಲಿಲ್ಲ. ನಾ ಹೆಚ್ಚಿಗೆ ವಾಲಿಸುಗ್ರೂನ್ ಕಾಳಗ ಒಂದು, ಸತ್ಯ ಹರಿಶ್ಚಂದ್ರ, ಇವೆರಡು ನಾಟಕ ಗೊಂಬೆ ಆಟ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಇವೆರಡರಲ್ಲಿ. ಈ ನಿಮ್ಮ ಒಂದು ಕಲೆಯನ್ನ ಏನ್ ಬೇರೆ ಬೇರೆ ಗ್ರಾಮಗಳಲ್ಲಿ ಅಥವಾ ಬೇರೆ ಬೇರೆ ಹೊರಗಡೆ ಪ್ರದೇಶಗಳಲ್ಲಿ ಹೋಗಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಏನಾದ್ರು ಅವಕಾಶಗಳು ನಿಮಗೆ ಸಿಕ್ಕಿತ್ತಾ? ಅವಕಾಶ ಎಲ್ಲ ಕರೆಸ್ತಿದ್ರು ಸರ್. ಈ ಗಣೇಶನ ಫಂಕ್ಷನ್ಗೆ ಆಗ್ತಿದ್ರು, ಆವಾಗ ಕರೆಸ್ತಿದ್ರು ನಮ್ಮನ್ನ. ಗೊಂಬೆ ಆಟ ಅಲ್ಲೂ ಆಡಿದ್ದೀವಿ. ಗುಂಡ್ಲುಪೇಟೆ ತಾಲೂಕು ಆಫೀಸ್ನಲ್ಲಿ 2 ಆಟ ಆಡಿದ್ದೀವಿ. ಗುಂಡ್ಲುಪೇಟೆ ತಾಲೂಕು ಆಫೀಸ್, ಮಲ್ಲಯ್ಯನಪುರ ಆ ಕಡೆ ಎಲ್ಲ ಪ್ರಾಕ್ಟೀಸ್ ಕೊಟ್ಟಿವಿ ಮಾಡಿದ್ದೀವಿ. ಈ ನೀವು ಗೊಂಬೆ ಆಟ ಆಡಿಸ್ತಿರಲ್ಲ, ಹೌದು. ಆ ಪರದೆ ಹಿಂಭಾಗ ನಿಂತ್ಕೊಂಡು ಪಾತ್ರ ಮಾಡ್ತಕ್ಕಂಥವ್ರು ಆ ಮುಂದ್ಗಡೆ ಪರದೆ ಮುಂದ್ಗಡೆ ಗೊಂಬೆನ ಕುಣಿಸ್ಬೇಕಾಗಿರುತ್ತೆ. ನಿಜ. ಆಗೇನಾಗುತ್ತೆ, ಬಹುಶಃ ಅದು ನಿಮ್ಮ ಬೇರೆ ಕಲಾ ಪ್ರದರ್ಶನಕ್ಕಿಂತ ಬಹಳ ಕಠಿಣವಾದಂತ ಶ್ರಮವಾದಂತ ಕಾರ್ಯಕ್ರಮ ಅದು. ಗೊಂಬೆ ಯಾಕೆಂದ್ರೆ ಆ ಗೊಂಬೆ ಕುಣಿಸುವಾಗ ಆ ಬರ್ತಕ್ಕಂತ ಸನ್ನಿವೇಶ, ಆ ಬರ್ತಕ್ಕಂತ ಮಾತಿಗೆ ತಕ್ಕಾಗಿ ಆ ಒಂದು ಗೊಂಬೆ ತನ್ನ ಹಾವಭಾವಗಳನ್ನ ಸಹ ಪ್ರದರ್ಶನ ಮಾಡ್ಬೇಕಾಗುತ್ತೆ. ಅದು ಬಹಳ ಕಠಿಣವಾದಂತ ಕಲೆ. ಕಠಿಣವಾದಂತ ಕಲೆನ ತಾವು ಹೇಗೆ ಕರಗತ ಮಾಡ್ಕೊಂಡು ಆ ಪಾತ್ರಧಾರಿಗಳಿಗೆ ಯಾವ ರೀತಿ ಕಲಿಸ್ತಿದ್ರಿ ಅದನ್ನ? ನಮ್ಮ ತಂದೆಯವರು ಸಹ ಕಲಿಸ್ತಿದ್ದವರು. ನಮ್ಮ ತಂದೆಯವರು ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು. ಇವಾಗ ನಾನು ಹುಡುಗರಿಗೆ ಪ್ರಾಕ್ಟೀಸ್ ಕೊಡ್ತಾ ಅದು ಪ್ರಾಕ್ಟೀಸು ಸ್ವಲ್ಪ ಅದು ಶ್ರಮದ ಕಲೆ. ಕಲೆ ಸರ್ ಅದು. ಗೊಂಬೆ ಆಟ ಶ್ರಮದ ಕಲೆ. ಈ ಯಕ್ಷಗಾನಕ್ಕಿಂತಲೇ ಅದು ಬಹಳ ಕಷ್ಟಕರವಾದ್ದು. ಇದಕ್ಕೆ ಬಹಳ ತಾಳ್ಮೆ ಬೇಕು. ಹೌದು, ಕಷ್ಟಕರ. ಈ ನಾಟಕನ ನೀವು ಪಾಠ ಹೇಳ್ಕೊಡುವಾಗ ಆ ಪಾತ್ರಧಾರಿಗಳ ಜೊತೆ ನೀವು ಆ ಒಂದು ಸನ್ನಿವೇಶಗಳಲ್ಲಿ ಅವ್ರನ್ನ ಯಾವ ರೀತಿ ತರಬೇತಿ ಮಾಡ್ಲಿಕ್ಕೆ ನೀವು ಅವ್ರನ್ನ ಪ್ರೇರೇಪಿಸ್ತಿದ್ರಿ? ನಾವು ಇದು ಅದು ಗೊಂಬೆಗೆ ಸರಳ ಕೊಟ್ಟದ ಸರ್. ಸರಳ ಕೊಟ್ಟದ ಅದು ನಾವು ಪರದೆ ಮುಂದೆ ನಿಂತ್ಕೊಂಡ್ಬಿಟ್ಟು ಅದನ್ನು ಪ್ರಾಕ್ಟೀಸು ನಾವು ಕೊಡ್ತಾ ಇದ್ದು. ಅದೆಲ್ಲ ಕೈ ಮುಗಿಯೋದು ಅದೆಲ್ಲ ಪ್ರಾಕ್ಟೀಸು ಚೆನ್ನಾಗಿ ಎಲ್ಲ ಕೊಡ್ತಾಯಿದ್ದು. ಅದೆಲ್ಲ ಕಲ್ತ್ಕೊಂಡಿದ್ರು ಚೆನ್ನಾಗಿ. ಈಗಲೂ ಕಲ್ತ್ಕೊಂಡು ಅದು ಬೆಂಗಳೂರು ಹೋಗಿದ್ವಲ್ಲ, ಬೆಂಗಳೂರು ಗೋರೂರು ಚನ್ನಬಸಪ್ಪನವ್ರ ಅಧ್ಯಕ್ಷತೆ 8 ಸೀಟು ಹೋಗಿದ್ದು. ಅಲ್ಲಿ 50 ತಂಡ ಬಂದಿತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಬಹಳ ಪ್ರಶಂಸೆ ಸಿಕ್ತು, ನಿಮಗೆ ಪ್ರಶಸ್ತಿ ಸಿಕ್ತು. ಅಲ್ಲಿ ನನಗೆ ಮಾಸಾಸನ ಆದ್ದು. ಅವರು ನನ್ನ ಚಂದ್ರಮತಿ ಗೊಂಬ ನಮ್ಮ ತಾತ ಮಾಡಿದ್ರು. ನಮ್ಮ ತಾತ ಅದು ಏನು ಕಣ್ಣು ತಿರುಗ್ತವೆ, ಬಾಯಿ ಸಿಗುತ್ತವೆ, 5 ಸೂಸ್ತ್ರ ಅದಕ್ಕೆ. ಆ ಸಾಹೇಬರು ನೋಡ್ಬಿಟ್ಟು ಆ ಗೊಂಬನ ಎಲ್ಲ ಚೆಕ್ ಮಾಡ್ಕೊಂಬಂದ್ರು. 50 ತಂಡನೂ ಚೆಕ್ ಮಾಡ್ಕೊಂಬಂದ್ರು. ಆ ಗೊಂಬೆ ಪ್ರದರ್ಶನದಲ್ಲಿ ಹರಿಶ್ಚಂದ್ರ ನಾಟಕದಲ್ಲಿ ಚಂದ್ರಮತಿ ತನ್ನ ಮಗ ಲೋಹಿತಾಶ್ವ ಸತ್ತಾಗ ಅವಳು ಆ ಒಂದು ಚಂದ್ರಮತಿ ಪ್ರಲಾಪ ನಡೆಯುತ್ತಲ್ಲ, ದುಃಖ, ಅದನ್ನ ಕಣ್ಣುಗಳನ್ನ ತಿರ್ಸ್ತಕ್ಕಂಥದ್ದು, ಬಾಯ ನಾಡ್ಸ್ತಕ್ಕಂಥದ್ದು, ಕೈಗಳನ್ನ ನಾಡ್ಸ್ತಕ್ಕಂಥದ್ದು, ಇದನ್ನ ನೀವು ಅವ್ರಿಗೆ ತರಬೇತಿ ಕೊಡ್ಬೇಕಾದ್ರೆ ಬಹಳ ಶ್ರಮ ಆಯ್ತದಲ್ವಾ? ಶ್ರಮ ಎಲ್ಲ ಕಲ್ತ್ಕೊಂಡಿದ್ರು, ಚೆನ್ನಾಗಿ ಕಲ್ತ್ಕೊಂಡಿದ್ರು. ಬೆಂಗಳೂರಿನಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ರು. 1 ಗಂಟೆ ಒಬ್ಬೊಬ್ಬರಿಗೆ ದಿನ 10 ತಂಡ 50 ತಂಡ ಬಂದಿತ್ತು. ಆವಾಗ ಆ ಗೊಂಬೆ ನೋಡ್ಬಿಟ್ಟು, ಪರವಾಗಿಲ್ಲ ಕಣಯ್ಯ, ನೀನು 3 ತಲೆಯಿಂದ ಮಡಗಿದ್ದೆ ಇಲ್ಲ, ನಿನ್ನ ಹೆಸರು ಕೊಡಪ್ಪ, ನಿನ್ನ ಫೋನ್ ನಂಬರ್ ಕೊಡು, ನೀನು ತಾಲೂಕು ಯಾವುದು, ನಿನ್ನ ಹೆಸರು, ನಿಮ್ಮ ತಂದೆ ಹೆಸರು ಎಲ್ಲ ಕೊಡು ಅಂತ ಎಲ್ಲ ಬರ್ಕೊಂಬಿಟ್ರು. ಆವಾಗ ಬರ್ಕೊಂಬಿಟ್ಟು ಆವಾಗ ನಮ್ಮ ಗುಂಡ್ಲುಪೇಟೆ ತಾಲೂಕು ನಮ್ಮ ಕಬ್ಬಳ್ಳಿ ಒಂದೇ ಗೊಂಬೆ ಆಟ, ಸುಸ್ತೂರು ಗೊಂಬೆ ಆಟ. ಈ ನಂಜನಗೂಡು ತಾಲೂಕು ಮಾತ್ರ ಅಲ್ಲೇ ಅವರು ಬಂದಿದ್ರು, ಅಲ್ದ್ರೆಯವರು. ಚಾಮರಾಜನಗರದಲ್ಲಿ ಇಲ್ಲ, ಗೊಂಬೆ ಆಟ ಇಲ್ಲ. ಈ ನಿಮ್ಮ ಗೊಂಬೆ ಆಟ ಬೇರೆ ಕಡೆ ಎಲ್ಲ ತೊಗಲು ಗೊಂಬೆ ಆಟ ಆಡ್ತಾರೆ. ತೊಗಲು ಗೊಂಬೆ ಅದು ನಿಮ್ಮದು ಏನು ಪಾತ್ರಧಾರಿಗಳನ್ನ ಮರದಲ್ಲಿ ಕೆತ್ತನೆ ಮಾಡಿ ಅದನ್ನ ಪ್ರದರ್ಶನ ಮಾಡ್ತೀರಿ ಬಂಗಾರಾಚಾರ್ಯ? ಹೌದು ಸರ್. ನಿಮ್ ಗ್ರಾಮದಲ್ಲಿ ಪ್ರತಿ ವರ್ಷ ಏಕಾದಶಿ ಹಬ್ಬ ಮಾಡ್ತಾರಲ್ಲ? ಮಾಡ್ತಾರೆ ಸರ್. ಚೆಲುವರಾಯ ಸ್ವಾಮಿ ತುಳಸಮ್ಮನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನೀವು ಬಯಲಾಟ ಮಾಡಿಸ್ತಿರಲ್ಲ, ಆ ಬಯಲಾಟದಲ್ಲಿ ಮಾಡ್ತಕ್ಕಂಥ ಪಾತ್ರಧಾರಿಗಳ ಸಹಕಾರ ಮತ್ತೆ ನಿಮ್ಗೆ ಗ್ರಾಮಸ್ಥರ ಸಹಕಾರ ಎಷ್ಟರ ಮಟ್ಟಿಗೆ ಸಿಗುತ್ತೆ?
ಗ್ರಾಮಸ್ಥರ ಸಹಕಾರ ಅವರು ನಾಟಕದ ಅವರು ಪ್ರಾಕ್ಟೀಸ್ ಮಾಡೋರು ಅದೆಲ್ಲ ದೇವರು ಚಂದ್ರಾಯನ 9-10 ದಿವಸ ಕುಂಡಿಸ್ತೀವಿ ಸರ್ ಇಲ್ಲಿ ಚೆನ್ನೈ ದೇವಸ್ಥಾನದಲ್ಲಿ. ಅಲ್ಲಿ ಕುಂಡಿಸಿದಾಗ ಅಲ್ಲಿ ಹೋಗಿ ನಾನು ಮೃದಂಗ ಬಾರಿಸ್ಕೊಂಡು ಅಲ್ಲಿ ಮಂಗಳ ಹೇಳ್ಬೇಕು 10 ದಿವಸ ಆದಮೇಲೆ ಪ್ರಾಕ್ಟೀಸು ಶುರು ಮಾಡಬೇಕು. ನಾನು ನಮ್ಮ ತಂದೆಯವರು 69ನೇ ಇಸ್ವಿಲೇ ಹೋಗ್ಬಿಟ್ರು. ಅಂದ್ರೆ ನಿಮ್ಮ ಗ್ರಾಮಸ್ಥರ ಸಹಕಾರ ಮತ್ತೆ ಪಾತ್ರಧಾರಿಗಳ ಸಹಕಾರ ಚೆನ್ನಾಗದೆ, ಅದೇನೂ ಇಲ್ಲ ಅಂತೆ. ಅವ್ರ ಸಹಕಾರ ಚೆನ್ನಾಗದೆ. ಈಗ ನಿಮಗೆ ಈ ಕಲೆಗೋಸ್ಕರ ಹೌದು, ಕರ್ನಾಟಕ ಜಾನಪದ ಅಕಾಡೆಮಿಯವರು ನಿಮ್ಮನ್ನ ಕರೆದು ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿದ್ರು. ಆಗ ಏನನಿಸ್ತು ನಿಮ್ಮ ಮನಸ್ಸಿಗೆ? ಸಂತೋಷ? ಅವರ ಏನು ನಮ್ಮ ತಾತ ಅವರೆಲ್ಲ ನೆನೆಸ್ಕೊಂಬಿಟ್ಟು ನಾನು ಈ ಕಾಲ ಆಯಿತು ಅಂತ ಕೇಳ್ಬಿಟ್ಟು ಅವರು ಸಾಹೇಬರು ಪರವಾಗಿಲ್ಲ ಕಣಯ್ಯ ಅಂತ ನನಗೆ ಮಾಸಾಸನ ಮಾಡಿಸಿ ಮಾಸಾಸನ ಅಲ್ಲೇ ಕೊಟ್ಟರು. ನೀವು ಎಲ್ಲೇ ಹೋಗು ತಕಪ್ಪ ಮಾಸಾಸನ ನಿನ್ನ ಹತ್ತಿರದಲ್ಲಿ ಬ್ಯಾಂಕ್ನಲ್ಲಿ ಅಂತೇಳಿ ಅವರೇ ಸಂತೋಷ ಆಯಿತು ಮಾಸಾಂತ. ಹಾಗೆ ನಿಮಗೆ ಈಗ ಕಳೆದ ವರ್ಷ ಈ ವರ್ಷ ನಿಮಗೆ ಪಾರ್ತಿಸುಬ್ಬ ಪ್ರಶಸ್ತಿ ಸಹ ಬಂದಿದೆ. ಆಯ್ತಾ? ಆ ಪಾರ್ತಿಸುಬ್ಬ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಗ್ರಾಮ ಮತ್ತೆ ತಾಲೂಕಿಗೆ ಬಹಳ ಒಂದು ಹೆಗ್ಗಳಿಕೆಯನ್ನು ತಂದ್ಕೊಟ್ಟಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಆ ಪ್ರಶಸ್ತಿ ಬಂದಿರೋದಕ್ಕೆ ನಾನು ಅವ್ರು ಹೇಳಿದಾಗ ನಾನು ಸಂತೋಷ ಆಗಿದೆ. ಸಂತೋಷ. ನಮ್ಮ ವಂಶದಲ್ಲಿ ಇದೊಂದು ಪ್ರಶಸ್ತಿ ಬಂದಿರತಕ್ಕಂಥದ್ದಕ್ಕೆ ಅವನ ದೇವ್ರ ಹೆಸರು ಹೇಳ್ಕೊಂಡು ಅವನು ಯಾವಾಗಲೂ ಬಿಡಬಾರ್ದು, ನಾವು ಮಾಡಬೇಕು ಅಂತೇಳಿ ನಾವು ನಮ್ಮ ತಂದೆಯವ್ರ ಹೆಸರು ಹೇಳ್ಕೊಂಡು ನಾನು ಮಾಡ್ತಾ ಹೋಗ್ತೀನಿ. ಹಾಗೆ ಈ ಒಂದು ಕಲೆ ಜೀವಂತವಾಗಿರ್ಬೇಕು ಅನ್ನೋದು ನಿಮ್ಮ ಆಸೆ. ಹೌದು. ಅದನ್ನ ಈಗ ನಿಮ್ ಕುಟುಂಬದಲ್ಲಾಗಲಿ ಅಥವಾ ಬೇರೆಯವ್ರಿಗಾಗಲಿ ಕಲೆ ಉಳಿಸ್ತಕ್ಕಂಥ ವಿಚಾರದಲ್ಲಿ ತಾವೇನಾದ್ರು ಬೇರೆಯವ್ರಿಗೆ ತರಬೇತಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಏನಾದ್ರು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ ಸರ್. ಈಗ ಅಂತಿಮವಾಗಿ ಒಂದು ಅಭಿಪ್ರಾಯ, ತಾವು ಈಗ 82 ವರ್ಷದ ನವತರುಣ, ಎಲ್ರಿಗೂ ವಯಸ್ಸಾಗಿದೆ, ನಿಮ್ಗೆ ವಯಸ್ಸಾಗಿಲ್ಲ, 82 ವರ್ಷದ ನವತರುಣ ಈ ಕಲೆನಲ್ಲಿ. ಈಗ ನೀವು ಮುಂದಿನ ಪೀಳಿಗೆಗೆ ಈ ಕಲೆ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಮುಂದೆ ಎಲ್ಲ ಮಾಡಬೇಕು. ಈಗಿನ ಹುಡುಗರು ಸ್ವಲ್ಪ ಕಲೆಯಲ್ಲಿ ಕಮ್ಮಿ ಸರ್. ಎಲ್ಲವೇ ಈಗ ಎಲ್ಲ ಮೊಬೈಲ್ ತಗೊಳ್ಳೋದು, ಟಿ ವಿ ನೋಡೋದು, ಅದೆಲ್ಲವೇ ಈಗ ಸ್ವಲ್ಪ ಕಲೆಯಲ್ಲಿ ಕಮ್ಮಿ ಆಗದ. ಅದು ಸ್ವಲ್ಪ ಕೊಡ್ತಾವ್ನಿ ನೋಡೋ, ಅದು ಪ್ರಾಕ್ಟೀಸ್ ಕೊಡ್ತಾವ್ನಿ. ಅಂದ್ರೆ ನಿಮ್ಮ ಅಭಿಪ್ರಾಯ ಧಾರಾವಾಹಿ ಮತ್ತೆ ಮೊಬೈಲ್ಗಳು ಬಂದಾಗ ಈ ಕಲೆಗೆ ಸ್ವಲ್ಪ ಪ್ರೋತ್ಸಾಹ ಕಮ್ಮಿ ಆಗ್ತಾ ಇದೆ, ಆಯ್ತಾ? ಮುಂದಿನ ದಿನಗಳಲ್ಲಿ ಯುವಕರು ಈ ಕಲೆನ ಬೆಳೆಸ್ಬೇಕು ಅಂತಕ್ಕಂಥದ್ದು ನಿಮ್ಮ ಜೀವನದ ಹೆಬ್ಬಯಕೆ. ಹೌದು, ಮಾಡ್ತೀನಿ. ಬಹುಶಃ ನಿಮ್ಮ ಜೀವನದ ಹೆಬ್ಬಯಕೆ ನೆರವೇರ್ಲಿ. ಹೌದು ಸರ್. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ತಾವು ಇಷ್ಟೊತ್ತು ಉಪಸ್ಥಿತರಿದ್ದು ನಮ್ಮ ಎಲ್ಲಾ ಸಂದರ್ಶನದ ಪ್ರಶ್ನೆಗಳಿಗೆ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀರಿ. ನಿಮ್ಮ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಈ ಕಲೆ ಪ್ರೌಢಿಮೆ ಬಗ್ಗೆ, ಈ ಕಲಾ ಪ್ರಕಾರಗಳಲ್ಲಿ ತಾವು ಸಲ್ಲಿಸಿರ್ತಕ್ಕಂಥ ಸೇವೆ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಆಡಿದಿರಿ. ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.